ಓಕೆ. ಅದ್ರ ಜೊತೆಗೆ ಒಂದೇ ಫೈನಾನ್ಷಿಯಲ್ ಇಯರ್ ನಾನು ಆಗ್ಲೇ ಕೇಳಿದೆ, 2 ಕಂಪ್ನಿನ ಚೇಂಜ್ ಮಾಡಿದ್ರು ಡಿಫರೆನ್ಸ್ ಟ್ಯಾಕ್ಸ್ ಬಂದ್ರೆ ಕಟ್ಟಬೇಕು ಅಂತ ತಾವು ಹೇಳಿದೆ. ಇದ್ರ ಜೊತೆಗೆ ಪೆನ್ಷನರ್ಸ್ ಮತ್ತೆ ಸೀನಿಯರ್ ಸಿಟಿಜನ್ಸ್ ಇಬ್ರಿಗೂ ಕೂಡ ಫೈಲ್ ಮಾಡ್ಲಿಕ್ಕೆ, ಸೊ ನಿಮ್ಮಲ್ಲಿ ತಾವು ಹೇಳಿದ್ರಿ ವಿಶೇಷ ಕೌಂಟರ್ ಅಂತ ಹೇಳಿದ್ರಿ, ಸೊ ಅಂತಹವರು ಅಲ್ಲಿ ಬಂದಾಗ ಅವರನ್ನ ವಿಚಾರಿಸ್ಕೊಳ್ಳೋದಿಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ತೀವಿ? ಅಲ್ಲಿ ಸುಮಾರು ವ್ಯವಸ್ಥೆಗಳಿವೆ, ಎಲ್ರಿಗೂ ಕೂಡ ಇದೆ. ಹಿರಿಯ ನಾಗರಿಕರಿಗೆ ಮತ್ತೊಂದು ವಿಶೇಷ ವ್ಯವಸ್ಥೆಗಳಿದೆ. ಅವರಿಗೆ ಅಲ್ಲಿ ಹೆಲ್ಪ್ ಡೆಸ್ಕ್ ಇದೆ, ಅಲ್ಲೇ ಸ್ಪಾಟ್ ನಲ್ಲಿ ಈ ಸಹಜ್ ಫಾರ್ಮ್ಸ್ ಕೂಡ ಅವೈಲೇಬಲ್ ಇದೆ. ಅವ್ರು ಅಲ್ಲೇ ತಗೋಬಹುದು. ತಮ್ಮ TDS ಸರ್ಟಿಫಿಕೇಟ್ ಇರೋದನ್ನ ತಗೊಂಡ್ ಬಂದು ಹೆಲ್ಪ್ ಡೆಸ್ಕ್ ನಲ್ಲಿ ಹೋಗಿ ನಮ್ಮ ಸಿಬ್ಬಂದಿಗಳಿದೆ ಅವ್ರ ಕಡೆಯಿಂದ ಸಹಾಯ ಪಡೆದು ತಮ್ಮ ರಿಟರ್ನ್ ಫೈಲ್ ಮಾಡಬಹುದು. ಅದು ಅಲ್ಲದೆ ಇನ್ನೊಂದು ಈ ಟ್ಯಾಕ್ಸ್ ಪ್ರಿಪೇರರ್ಸ್ ಅಂತ ಇದಾರಲ್ಲ, TRPs, ಅವರು ಕೂಡ ಅಲ್ಲಿ ಇರ್ತಾರೆ. ಅವ್ರ ಹತ್ರ ಹೋಗಿ ಕೂಡ ತಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟು ರಿಟರ್ನ್ ಅನ್ನು ಫೈಲ್ ಮಾಡಿಸಬಹುದು. ಹಾಗೇನೆ ಆನ್ಲೈನ್ ರಿಟರ್ನ್ ಸಬ್ಮಿಟ್ ಮಾಡ್ಲಿಕ್ಕೆ ಪೃಥ್ವಿರಾಜ್ ಅವರೇ, ಸಹಜವಾಗಿ ನಾವು ನಮ್ಮ ವೇತನ ಅಥವಾ ನಮ್ಮ ಮಾಹಿತಿ ಏನಿದೆ ಅದನ್ನ ಇಂಟರ್ನೆಟ್ ಮೂಲಕ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಇಲ್ಲಿ ಮೊದಲು ಆನ್ಲೈನ್ ರಿಟರ್ನ್ ಸಬ್ಮಿಟ್ ಮಾಡ್ಲಿಕ್ಕೆ ಮೊದಲು ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು ಅದರ ಮಾಹಿತಿಯನ್ನು ಸ್ವಲ್ಪ ವೀಕ್ಷಕರಿಗೆ. ಈಗ ಇದು ರಿಜಿಸ್ಟ್ರೇಷನ್ ಬಹಳ ಸುಲಭವಾದಂತದ್ದು. ಇನ್ಕಮ್ ಟ್ಯಾಕ್ಸ್ ಇಂಡಿಯಾ e-filing.in ಅನ್ನುವಂತ ವೆಬ್ಸೈಟ್ಗೆ ತಾವು ಹೋಗಿ ಪ್ಯಾನ್ ನಂಬರ್ ಅನ್ನು ಕೊಟ್ಟು ಒಂದು ಪ್ರೋಗ್ರಾಮ್ ಇದೆ. ಅದು ಯಾವ ತರ ಪ್ರೋಸೆಸ್ ಅಲ್ಲಿ ಮಾಹಿತಿ ಕೂಡ ತುಂಬಾ ಸುಲಭವಾದ ಮಾಹಿತಿ. ಯೂಸರ್ ಫ್ರೆಂಡ್ಲಿ ಒಂದು ಪ್ರೋಗ್ರಾಮ್ ಇದೆ. ಅದು ಯಾವ ತರ ಪ್ರಶ್ನೆ ಕೇಳ್ತಾ ಹೋಗುತ್ತೆ ಅದನ್ನೆಲ್ಲ ನೀವು ಅಲ್ಲಿ ಫಿಲ್ ಅಪ್ ಮಾಡ್ತಾ ಹೋದ್ರೆ ಅದು ರಿಜಿಸ್ಟ್ರೇಷನ್ ಆಗ್ತದೆ. ಅದಾದ ನಂತರ ರಿಟರ್ನ್ ಪ್ರಿಪೇರರ್ಸ್ ದರ್ ಇಸ್ ಅ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ನ ತಮ್ಮ ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡ್ಕೊಂಡು ಈಗ ಸುಮಾರಷ್ಟು ಸುಧಾರಿಸಿದೆ, ಬಹಳ ಸುಲಭ ರೀತಿಯಲ್ಲಿ ತಾವು ಅದನ್ನು ಭರ್ತಿ ಮಾಡಬಹುದು. ಮತ್ತೆ ಕೆಲವೊಂದು ಮಾಡುವಾಗ ಅದು ಭರ್ತಿ ಮಾಡಿ ತಾವು ರಿಟರ್ನ್ ಫೈಲ್ ಮಾಡೋ ಸಮಯದಲ್ಲಿ ತಮ್ಮ TDS ಏನಿದೆ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಆಗಿದೆಯಾ, ಅದು ಕರೆಕ್ಟ್ ಆಗಿದೆಯಾ ಅನ್ನೋದು ಕೂಡ ತಾವೇ ಚೆಕ್ ಮಾಡ್ಕೊಳ್ಳೋದು. ಈ ಮ್ಯಾನ್ಯುವಲ್ ರಿಟರ್ನ್ ಮಾಡುವಾಗ ಒಂದು ಅನುಕೂಲ ವ್ಯವಸ್ಥೆ ಇರುವುದಿಲ್ಲ, ಇದರಲ್ಲಿ ಅದು ಕೂಡ ಮಾಡಬಹುದು. ಮತ್ತೆ ಕೆಲವೊಂದು ಜನರಿಗೆ ಒಂದು ಡೌಟ್, ನಾನೀಗ e-filing ಈ ಸಲ ಮಾಡಿದ್ರೆ ಏನೋ ಒಂದು ಕಷ್ಟದಿಂದ ಬರೋ ವರ್ಷ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಏನ್ ಕಷ್ಟ, ಏನಾಗ್ಬಹುದು ಅಂತದೇನಿಲ್ಲ, ಕಂಪಲ್ಸರಿ ಏನಿಲ್ಲ. ಈ ವರ್ಷ ಮಾಡಿದ್ರೆ ಮುಂದಿನ ವರ್ಷ ಮಾಡ್ಲೇಬೇಕಂತಿಲ್ಲ. ಬಟ್ ನಮಗೆ ಅನ್ಸುತ್ತೆ ಅಂದ್ರೆ ನೀವು ಒಂದ್ಸಲ e-filing ಮಾಡಿ ಆ ಕನ್ವೀನಿಯನ್ಸ್ ನೋಡಿದ್ರೆ ಮತ್ತೊಂದ್ಸಲ ನೀವು ಮತ್ತೆ e-filing ಮಾಡ್ಲಿಕ್ಕೆ ಬಹಳ ಸುಲಭವಾಗಿ ಮತ್ತೆ ನಮ್ಮ ಸಮಯವನ್ನು ಹೆಚ್ಚು ಉಳಿತಾಯ ಮಾಡುತ್ತೆ ಅನ್ನುವಂಥದ್ದು. ಹಾಗೇನೆ ಕೆಲವು ಸಂಸ್ಥೆಗಳು ಫಾರ್ಮ್ 16 ಕೊಟ್ಟಿರ್ತವೆ, ಅಥವಾ ಕೆಲವು ಸಂಸ್ಥೆಗಳು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಪ್ರೊಫೆಷನಲ್ಸ್ಗೆ ಫಾರ್ಮ್ 16A ಕೊಟ್ಟಿರ್ತವೆ. ಆದ್ರೆ ಫಾರ್ಮ್ 26AS ಅಲ್ಲಿ ಕ್ರೆಡಿಟ್ ಆಗಿರೋದಿಲ್ಲ. ಅಂತಹವ್ರು ಏನ್ ಮಾಡಬೇಕು? ಈಗ ಅವರು ತಪ್ಪದೆ ತಮ್ಮ ಡಿಡಕ್ಟರ್ಸ್ ಅಂತ ಏನ್ ಹೇಳ್ತೀವಿ, ಈಗ ಯಾರು ತಮ್ಮ ಕಡೆಯಿಂದ ಟ್ಯಾಕ್ಸ್ ಅನ್ನ ಕಟ್ ಮಾಡ್ಕೊಂಡ್ರೋ ಅವರಲ್ಲಿ ಹೋಗಿ ಅವರು TDS ರಿಟರ್ನ್ ಅನ್ನ ಫೈಲ್ ಮಾಡೋ ಹಾಗೆ ಮಾಡಬೇಕು. ಅವ್ರು TDS ರಿಟರ್ನ್ ಫೈಲ್ ಮಾಡಬೇಕು. ಫೈಲ್ ಮಾಡುವಾಗ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡಬೇಕು. ಈಗ ಯಾವ ವ್ಯಕ್ತಿಯಿಂದ ಅವರು ಟ್ಯಾಕ್ಸ್ ಅನ್ನ ಮುರ್ಕೊಂಡು ಕಟ್ಟಿರ್ತಾರೆ ಆ ವ್ಯಕ್ತಿಯ ಪ್ಯಾನ್ ನಂಬರ್ ನ ತಪ್ಪದೇ ಹಾಕಿ ಆ ಅಮೌಂಟ್ ಎಷ್ಟು ಟ್ಯಾಕ್ಸ್ ಅವ್ರ ಕಡೆಯಿಂದ ಅವರು ಮುರ್ಕೊಂಡಿದ್ದಾರೆ ಅದನ್ನ ಬರೆದ್ರೆ ಅದು ಅವರಿಗೆ ಕಂಪ್ಯೂಟರ್ ಅಲ್ಲಿ ತಾನಾಗೆ NSDL ಡಾಟಾಬೇಸ್ ಅಲ್ಲಿ ಕ್ರೆಡಿಟ್ ಸಿಗ್ತದೆ. ಅದಾಗದೇ ಇದ್ದಾಗ ನಮಗೆ ರೀಫಂಡ್ ಇಶ್ಯೂ ಮಾಡುವಾಗ ಮತ್ತೊಂದು ಮಾಡುವಾಗ ಬಹಳ ತೊಂದರೆ ಆಗುತ್ತೆ. ಈಗ ನನ್ನ ಟ್ಯಾಕ್ಸ್ ಕ್ರೆಡಿಟ್ 26AS ಆಗಿಲ್ಲ, ನನ್ನ ಸಂಸ್ಥೆಗೆ ನಾನು ವಿಚಾರ ಮಾಡಿದ್ರೆ ಅವ್ರೇನು ಆಕ್ಷನ್ ತಗೊಂಡಿಲ್ಲ ಅಂತ ಇಟ್ಕೊಳ್ಳೋಣ. ಅವಾಗ ಏನ್ ಮಾಡ್ಬೇಕು ಟ್ಯಾಕ್ಸ್ ಪೇಯರ್? ಇದು ಅವ್ರು ಯಾಕೆ ಅದನ್ನ ಫೈಲ್ ಮಾಡಬಾರ್ದು ನನಗಂತೂ ಗೊತ್ತಾಗುದಿಲ್ಲ. ಫೈಲ್ ಮಾಡಿರ್ತಾರೆ, ಕೆಲವೊಂದ್ಸಲ ಆಗಿರ್ಬೇಕು, ಮಿಸ್ಟೇಕ್ ಅನ್ನು ಅವರು ರೆಕ್ಟಿಫೈ ಮಾಡ್ಬೇಕು. ಅಕಸ್ಮಾತ್ ಮಾಡದೇ ಇದ್ರೆ ಆದಾಯ ತೆರಿಗೆ ಇಲಾಖೆಯನ್ನು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಯಾಕಂದ್ರೆ ಇದು ಜವಾಬ್ದಾರಿ ಅವರು. ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದ್ದು ಅವ್ರ ಕರ್ತವ್ಯ. ಆ ಕರ್ತವ್ಯ ನಿಭಾಯಿಸದಿದ್ರೆ ನಮ್ಮಲ್ಲಿ ಬೇರೆ ಆಕ್ಷನ್ ನಾವು ತಗೋಬೇಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾರು ಟ್ಯಾಕ್ಸ್ ಡಿಡಕ್ಟರ್ ಅದನ್ನು ಕರ್ತವ್ಯವನ್ನು ನಿಭಾಯಿಸದಿದ್ರೆ ನಾವು ಅದನ್ನು ಕಾನೂನು ಪ್ರಕಾರ ಏನಾದ್ರೂ ಅವ್ರ ಕಡೆ ಆಕ್ಷನ್ ತಗೋಬಹುದು. ಅವರ ಜವಾಬ್ದಾರಿನ ಅವ್ರು ನಿರ್ವಹಿಸಲೇಬೇಕು. ಆತರ ಆಗೋ ಚಾನ್ಸಸ್ ಇಲ್ಲ ಅಂತ ನನಗನ್ಸುತ್ತೆ. ಚಾನ್ಸಸ್ ಇಲ್ಲ. ನಮಗೆ ಗೊತ್ತಾದಾಗ ಒಂದೆರಡು ಕೇಸಲ್ಲಿ ಏನಾಗ್ತದೆ, ಒಬ್ರು ನೀವು ಅಪ್ರೋಚ್ ಮಾಡಿದ್ರೆ ಕಂಪನಿಯವರು ಇಲ್ಲೆಲ್ಲ ಇನ್ಯಾರ್ದಾದ್ರು ಮಿಸ್ಟೇಕ್ ಇದೆ ನೋಡ್ಬಿಟ್ಟು ಒಟ್ಟಿಗೆ ಮಾಡೋಣ ಅಂತ ಕಾಯುವಂತ ಪರಿಸ್ಥಿತಿ ಇದೆ. ಸೊ ಅದು ಬಿಟ್ರೆ ಯಾಕೆ ಅವ್ರು ಮಾಡದೇ ಇರುವಂತದಕ್ಕೆ ಯಾವುದೇ ರೀತಿಯ ಕಾರಣ ಇದ್ದ ಆಗಿಲ್ಲ. ಹಾಗೆ ಎಲ್ಲವನ್ನ ಕಾಡುವಂತ ಪ್ರಶ್ನೆ, ರೀಫಂಡ್ ಅಂತಕ್ಕಂಥದ್ದು ನಾವು e-filing ಮಾಡಿದ್ರೆ ಬೇಗ ಬರುತ್ತಾ ಅಥವಾ ಮ್ಯಾನ್ಯುಯಲ್ ಫೈಲಿಂಗ್ ಮಾಡಿದ್ರೆ ಬೇಗ ಬರುತ್ತಾ ಅನ್ನುವಂಥವ್ರಿಗೆ ತಮ್ಮ ಉತ್ತರ ಇದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ e-filing ಮಾಡಿದ್ರೆ ಬಹಳ ಬೇಗ ಬರಬೇಕು. ಈಗ ಮ್ಯಾನ್ಯುವಲ್ ರಿಟರ್ನ್ ಕೂಡ ಕರ್ನಾಟಕ ಅಂಡ್ ಗೋವಾದಲ್ಲಿ ಈಗ ಸೆಂಟ್ರಲೈಸ್ಡ್ ಪ್ರಾಸೆಸಿಂಗ್ ಸೆಂಟರ್ ಅಂತ ನಾವೇನ್ ಶುರು ಮಾಡಿದೀವಿ, ಅಲ್ಲಿ e-filing
all over the country returns are processed in CPC in Bangalore. Similarly, the paper returns of Karnataka and Goa we are proposing to process at CPC, which will also facilitate quicker refunds. So ಸ್ವಲ್ಪ ಸಮಯ ಆಗಬಹುದು, ಬಟ್ ಆದಷ್ಟು ಬೇಗ. ಬಟ್ ಬಹುಶಃ ಆರಂಭದಲ್ಲಿ ಬೇರೆ ಬೇರೆ ವರ್ಷಗಳ ಹಿಂದೆ ನಾವೇನ್ ನೋಡ್ತಾ ಇದ್ವಿ, ವರ್ಷಾನುಗಟ್ಟಲೆ ರೀಫಂಡ್ ಬರದೇ ಇದ್ದಂತಹ ಸ್ಥಿತಿ ಕೂಡ ನಾವು ನೋಡಿದೀವಿ. ಅದಕ್ಕಿಂತ ಈಗ ಬಹಳ ಶೀಘ್ರವಾಗಿ ರೀಫಂಡ್ ಅನ್ನ ತೆಗೆದುಕೊಳ್ತಕ್ಕಂತ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ನಾವು ಈ ಫೈಲಿಂಗ್ ಮಾಡಿದ್ರೆ ಪ್ರಿಫರಬಲಿ ಸ್ವಲ್ಪ ಬೇಗ ಬರಬಹುದೇನು? ನಾವು ಇಲ್ಲ, ಖಂಡಿತ ಬೇಗ ಬರ್ತದೆ. ಈ ಫೈಲಿಂಗ್ ಜಾಸ್ತಿ ಪ್ರೋತ್ಸಾಹಿಸ್ತಾ ಇದ್ದೇವೆ ಇತ್ತೀಚಿನ ದಿವಸದಲ್ಲಿ. ಈ ಫೈಲಿಂಗ್ ಅನ್ನು ಜಾಸ್ತಿ ಮಾಡಿದಷ್ಟು ಅವರಿಗೂ ಅನುಕೂಲ, ನಾವು ಕೂಡ ಎಲ್ಲ ಒಂದು ಕಡೆ ನಮ್ಮ ಪೇಪರ್ ವರ್ಕ್ ಅನ್ನ ಕಡಿಮೆ ಮಾಡ್ಕೊಂಡು ಬಹುಶಃ ಅದು ಒಳ್ಳೆಯದು. ಇಲ್ಲ, ಪೇಪರ್ ವರ್ಕ್ ಗಿಂತಲೂ ಬಹಳ ಮುಖ್ಯವಾದ ಒಂದು ಬದಲಾವಣೆ ಪೇಪರ್ಗೂ ಇದಕ್ಕೂ ಅಂತ ಆದ್ರೆ, ನಾವು ಪೇಪರ್ ರಿಟರ್ನ್ ಕೊಟ್ರೆ ನಮ್ಮ ಆಫೀಸಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಸ್ ಅದನ್ನ ಅಲ್ಲಿಂದ ತೆಗೆದು ಕಂಪ್ಯೂಟರ್ ಎಂಟರ್ ಮಾಡ್ತಾರೆ. ಈಗ ಮಾಡುವಾಗ ಸುಮಾರು ಸಲ ಅನ್ಇಂಟೆಂಡೆಡ್ ಮಿಸ್ಟೇಕ್ಸ್ ಅಂತ ಏನ್ ಹೇಳ್ತೀವಿ, ಯಾರ್ದೋ ಪ್ಯಾನ್ ನಂಬರ್ ಅಥವಾ ಒಂದು ಲೆಟರ್ ಪ್ಯಾನ್ ನಂಬರ್ ಅಲ್ಲಿ ಬದಲಾಗಿ ಮ್ಯಾಚ್ ಆಗುದಿಲ್ಲ, ಅಥವಾ ಎಲ್ಲೋ ಒಂದ್ ಕಡೆ 10 ಬಿಟ್ಟು ಹೋಗಿ ಬೇರೆ ಏನೋ ಒಂದು ಹಾಕ್ತದೆ. ತಾವಾಗೆ ಈ ಫೈಲಿಂಗ್ ಮಾಡೋದ್ರಿಂದ ಡೇಟಾ ಎಂಟ್ರಿ ಮಾಡುವಂತ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ಎಲ್ಲಾ ಇನ್ಫಾರ್ಮೇಶನ್ ನಿಖರವಾಗಿ ನಮ್ಮ ಬಳಿ ಸಿಗೋದ್ರಿಂದ ಪ್ರಾಸೆಸಿಂಗ್ ಅಲ್ಲಿ ಎರರ್ ಕೂಡ ಆಗುದಿಲ್ಲ, ಬಹಳ ಬೇಗ ಪ್ರಾಸೆಸಿಂಗ್ ಆಗ್ತದೆ. ಹಾಗೇನೆ ಬೆಳಗಲಿ ಅವರೇ, ಸಹಜವಾಗಿ ಕೆಲವರು ಅನ್ಕೋತಾರೆ ಏನಂದ್ರೆ, ಈಗ ನನ್ನ ಹತ್ರ ಒಂದು ಪ್ಯಾನ್ ಕಾರ್ಡ್ ಇದೆ, ನಾನು ರಿಟೈರ್ ಆದ್ಮೇಲೆ ಬೇರೆ ಪ್ಯಾನ್ ಕಾರ್ಡ್ ತಗೋಬೇಕಾ ಅನ್ನುವಂಥದ್ದು ಕೂಡ ಕೆಲವರಿಗೆ ಗೊಂದಲ ಇರುತ್ತೆ. ಹೇಳಿ, ಯಾಕಂದ್ರೆ ಪ್ಯಾನ್ ಅಂದ್ರೆ ಏನು, ಅದರ ಅದು ಲೈಫ್ ಟೈಮ್ ಒಂದೇ ಅನ್ನುವಂಥದ್ದು ಬಿಟ್ಟು ಕೆಲವರು ಹೀಗೆಲ್ಲ ನಾವು ಯೋಚನೆ ಮಾಡಿದ್ರೆ ಏನು ಅನಾನುಕೂಲಗಳಾಗುತ್ತೆ. ಅದು ಹೆಸರಿನಲ್ಲೇ ಇದೆ, PAN, ಪರ್ಮನೆಂಟ್ ಅಕೌಂಟ್ ನಂಬರ್. ಅವರು ರಿಟೈರ್ ಆದ್ಮೇಲೆ ಮತ್ತೊಂದು ಪ್ಯಾನ್ ಕಾರ್ಡ್ ತಗೋಬೇಕಾಗಿದೆ, ಇಟ್ ಇಸ್ ಪರ್ಮನೆಂಟ್ ಅಕೌಂಟ್ ನಂಬರ್. ಹೌದು, ಅದು ಮತ್ತೊಂದೇನು ತಗೋಬೇಕಾಗಿದ್ದಿಲ್ಲ. ರಿಟೈರ್ಮೆಂಟ್ ಆದ್ಮೇಲೆ ಎಲ್ರಿಗೂ ಒಂದ್ಸಲ ತಗೊಂಡ್ರೆ ಸಾಕು, ಆ ನಂಬರ್ ಪರ್ಮನೆಂಟ್ ಆಗಿ ಅವ್ರಿಗೆ. ಇನ್ನು ಕೆಲವರು ಇರ್ತಾರೆ ಪರ್ಶುವಯ್ಯನ, ಒಂದು ಪ್ಯಾನ್ ಕಾರ್ಡ್ ಕಳೆದು ಹೋದ್ರೆ ಬೇರೆ ಹೊಸ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ತಾರೆ. ಸೊ ಅಂತ ಒಂದಕ್ಕಿಂತ ಹೆಚ್ಚಿನ ಪ್ಯಾನ್ ಕಾರ್ಡ್ ಇಟ್ಕೊಂಡಂತವ್ರಿಗೆ ಸೊ ಏನ್ ಪನಿಷ್ಮೆಂಟ್ ಇದೆ ಅಥವಾ ಏನ್ ಪೆನಾಲ್ಟಿ? ಈಗ ದಯವಿಟ್ಟು ಇದು ತಪ್ಪು ಕಲ್ಪನೆ ಇರ್ಬೋದು, ಕಾರ್ಡ್ ಕಳೆದೋಯ್ತು ನಾನೇನಪ್ಪ ಮಾಡ್ಲಿ ಮತ್ತೊಂದು ಅಪ್ಲೈ ಮಾಡೋಣ ಅಂತ. ಈಗ ಯೂಶಲಿ ನಮ್ಗೆ ಪ್ಯಾನ್ ನಂಬರ್ ನೆನಪಿದ್ರು ಸಾಕು, ತಮಗೆ ಪ್ಯಾನ್ ನಂಬರ್ ನೆನಪಿದ್ರೆ, ಅಥವಾ ದಯವಿಟ್ಟು ಎಲ್ಲರೂ ಪ್ಯಾನ್ ಅನ್ನ ಎರಡೂ ಭಾಗನ ಒಂದು ಫೋಟೋ ಸ್ಟಾಟ್ ಕಾಪಿ ಮಾಡಿ ಇಟ್ಕೊಳ್ಳಿ. ಆ ಕಾಪಿನ ಲಗತ್ತಿಸಿ ಫಾರ್ಮ್ ಫಿಲ್ಅಪ್ ಮಾಡಿ ಕಟ್ಟಬೇಕಾದಂತ ಫೀಸ್ ಕಳಿಸಿದ್ರೆ ಅದೇ ಪ್ಯಾನ್ ನಂಬರ್ ಅನ್ನು ಮತ್ತೊಂದು ಕಾರ್ಡ್ ತಮಗೆ ಇಶ್ಯೂ ಆಗ್ತದೆ. ಅದು ಸರಿಯಾದ ವ್ಯವಸ್ಥೆ ಕೂಡ ಹಾಗೆ ಇರಬೇಕು. ದಯವಿಟ್ಟು ಬೇರೆ ಒಂದು ಪ್ಯಾನ್ ನಂಬರ್ ತಗೊಳ್ಬೇಡಿ, ಅದರಿಂದ ನೀವು ತೊಂದರೆಗೆ ಸಿಕ್ಕಾಕೊಳ್ಳೋ ಇದಿದೆ, ಪೆನಲ್ಟಿ ಕೂಡ ಬೀಳಬಹುದು, ಪ್ರಾಸಿಕ್ಯೂಷನ್ ಆಗೋ ಸಾಧ್ಯತೆ ಇದೆ ನೀವೇನೋ ಫ್ರಾಡ್ ಮಾಡಿದಿರ. ಸೊ ಈ ಫೈಲಿಂಗ್ ಬಗ್ಗೆ ಮಾತನಾಡಿದ್ವಿ. ಈ ಫೈಲಿಂಗ್ ಆದ ನಂತರ ಏನ್ ಪ್ರಾಸೆಸ್ ಇದೆ? ಯಾಕಂದ್ರೆ ಆ ITR 5 ನಾವು CPC ಕಳಿಸಬೇಕಾಗುತ್ತೆ, ಅದರ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗಾಗಿ. ಈಗ ಈ ಫೈಲಿಂಗ್ ಅಲ್ಲಿ 2 ವಿಧಾನ ಇದೆ. ತಾವು ಈ ಫೈಲಿಂಗ್ ಮಾಡಿದ ನಂತರ ಮಾಡುವಾಗ ಡಿಜಿಟಲ್ ಸಿಗ್ನೇಚರ್ ಅಂತ ಒಂದು ದರ್ ಏಜೆನ್ಸೀಸ್ ವಿ ಗೇವ್ ಯು. ಆ ಡಿಜಿಟಲ್ ಸಿಗ್ನೇಚರ್ ಜೊತೆಗೆ ಈ ಫೈಲಿಂಗ್ ಮಾಡಿದ್ರೆ ಅಷ್ಟೇ ಮುಗೀತು, ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ನೀವು ಡಿಜಿಟಲ್ ಸಿಗ್ನೇಚರ್ ಇಲ್ಲದೆ ಈ ಫೈಲಿಂಗ್ ಮಾಡಿದ್ರೆ, ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಇಸ್ ಡಿಜಿಟಲಿ ಅಥೆಂಟಿಕೇಟಿಂಗ್ ಯುವರ್ ಇನ್ಫಾರ್ಮೇಶನ್. ಅದಿಲ್ಲದೆ ಇದ್ದಾಗ ಈ ಫೈಲ್ ಮಾಡಿದ ನಂತರ ಸೇಮ್ ಕಂಪ್ಯೂಟರ್ ನ ಒಂದು ಫಾರ್ಮ್ 5 ಅಂತ ಪ್ರಿಂಟ್ ಔಟ್ ತೆಗೆದು 1 ಪೇಜ್, ಸಿಂಪಲ್ 1 ಪೇಜ್ ಎಲ್ಲಾ ತಾನೇ ಪ್ರಿಂಟ್ ಮಾಡಿರ್ತದೆ. ತಾವು ಒರಿಜಿನಲ್ ಸಹಿ ಮಾಡಿ ಅದು ನಮ್ಮ CPCಗೆ ಪೋಸ್ಟ್ ಬ್ಯಾಗ್ ನಂಬರ್ 1 ಎಲೆಕ್ಟ್ರಾನಿಕ್ ಸಿಟಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಾನಿಕ್ ಸಿಟಿ ಬ್ಯಾಂಗ್ಳೂರ್ 100 ಅಂತ ಬರೆದು ಆರ್ಡಿನರಿ ಪೋಸ್ಟ್ ಅಲ್ಲಿ ಕಳಿಸಿದ್ರೆ ಸಾಕು. ಸೊ ಆರ್ಡಿನರಿ ಪೋಸ್ಟ್ ರೀಚ್ ಆಗಿಲ್ಲ, ನನ್ನ ಇಮೇಲ್ಗೆ ಮತ್ತೆ ಒಂದು ಮಾಹಿತಿ ಬಂದಿದೆ, ಈ ತರ ನಿಮ್ಮ ITR ಅಕ್ನಾಲೆಜ್ಮೆಂಟ್ ಬಂದಿಲ್ಲ, ಅಂತ ಟೈಮಲ್ಲಿ ನಾನು ಏನ್ ಮಾಡ್ಬೇಕು? ಮತ್ತೊಂದು ಆಲ್ಟರ್ನೇಟಿವ್ ಅಥವಾ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸಬಹುದಾ? ಹೇಗೆ? ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸಬಹುದು, ಬಟ್ ರಿಜಿಸ್ಟರ್ಡ್ ಪೋಸ್ಟ್ ಎಲ್ಲ ಅಕ್ಸೆಪ್ಟ್ ಮಾಡೋದ್ರಿಂದ ಲಕ್ಷಗಟ್ಟಲೆ ಬರೋದ್ರಿಂದ ರಿಜಿಸ್ಟರ್ಡ್ ಪೋಸ್ಟ್ ಎಲ್ಲ ದಯವಿಟ್ಟು ಕಳಿಸಬೇಡಿ. ಆರ್ಡಿನರಿ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಇಂದ ಕಳಿಸಬಹುದು. ಸೊ ಅದನ್ನ ಎಲೆಕ್ಟ್ರಾನಿಕ್ ಸಿಟಿ CPC ಆಫೀಸಿಗೆ ಕಳಿಸಿದ್ರೆ ಸೊ ಅಲ್ಲಿಗೆ ನಮ್ಮ ಕೆಲಸ ಮುಗಿಯಿತು. ಸೊ ಆ ನಂತರ ರೀಫಂಡ್ ಏನಾದ್ರು ಇದ್ರೆ ಅದು ಡಿಪಾರ್ಟ್ಮೆಂಟ್ ಪ್ರೋಸೆಸ್ ಮಾಡಿ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಕೊಡುತ್ತೆ. ಮಾಡುತ್ತೆ. ಒಂದು ನೀವು ಮೊಮೆಂಟ್ ಇದು ನೀವು ಫಾರ್ಮ್ 5 ಕಳಿಸಿದ ಕೂಡಲೇ ಇಮೇಲ್ ಮುಖಾಂತರ ತಮಗೆ ಅದನ್ನ ತಿಳಿಸಲಾಗ್ತದೆ, ಫಾರ್ಮ್ 5 ಬಂದಿದೆ, ತಮ್ಮದು ಬಂದಿದೆ, ನಾವು ಅದನ್ನು ಪ್ರೊಸೆಸಿಂಗ್ ಮಾಡ್ತಿದೀವಿ. ಮತ್ತೆ ಪ್ರತಿ ಸ್ಟೇಜ್ ಅಲ್ಲೂ ತಾವು ನೋಡಬಹುದು ತಮ್ಮ ರಿಟರ್ನ್ ಎಲ್ಲಿದೆ, ಕ್ಯೂ ನಲ್ಲಿ ಎಷ್ಟರಲ್ಲಿದೆ, ಎಲ್ಲವೂ ಸ್ಟೇಟಸ್ ಆಫ್ ಯುವರ್ ರಿಟರ್ನ್ ನೀವು ನೋಡ್ತಾ ಇದ್ದೀವಿ. ಪ್ರತಿಯೊಂದನ್ನು ಕೂಡ ನಾವು ನೋಡಬಹುದು. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ತೀರಾ ಸಹಜವಾಗಿ ಒಂದು ಸಲ ನಾವು ಈ ಫೈಲಿಂಗ್ ರಿಜಿಸ್ಟರ್ ಮಾಡಿದಾಗ ನಮ್ಮ ಸಂಪೂರ್ಣ ಮಾಹಿತಿ ಬರೀ ನಮ್ಮ ಈ ಫೈಲಿಂಗ್ ಸ್ಟೇಟಸ್ ಅಷ್ಟೇ ಅಲ್ಲದೆ 26 years ಇರ್ಬೋದು, ಅಥವಾ ನಮ್ಮ ಹಳೆಯ ವರ್ಷದ ರಿಟರ್ನ್ ಕಳೆದೋಗಿದ್ರೆ ಅದರ ಪ್ರಿಂಟ್ ಔಟ್ ಕೂಡ ತಗೋಬಹುದು, ರೀಫಂಡ್ ಸ್ಟೇಟಸ್ ಪ್ರತಿಯೊಂದನ್ನು ಚೆಕ್ ಮಾಡ್ಕೋಬಹುದು. ಹೇಳಿ, ಈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಹೇಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ
ಅಂದ್ರೆ ನಮ್ಮ ತೆರಿಗೆ ಪಾವತಿದಾರರಿಗೆ ಇದು ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾ ಇದೆ ನಿಮ್ಮ ಇಲಾಖೆಯ ಅಂಕಿ ಅಂಶಗಳನ್ನು ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ? ಈಗ ಇದು ಬಹಳ ಒಂದು ಮುಖ್ಯವಾದ ವಿಚಾರ. ತಾವು ಹೇಳಿದಾಗೆ ನಾವು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಟ್ಯಾಕ್ಸ್ ಪೇಮೆಂಟ್ ಮತ್ತೆ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂತದನ್ನ ಎಂತ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅದರ ಕಡೆಗೆ ಬಹಳಷ್ಟು ಗಮನ ಕೊಟ್ಟಿದ್ದೇವೆ. ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಈ ಫೈಲಿಂಗ್ ಮಾಡೋದು ಅಂದ್ರೆ ಎಲ್ಲಿಂದ ಬೇಕಾದ್ರೂ ತಾವು ಯಾವುದೇ ದೇಶದಿಂದ ಬೇಕಾದ್ರೂ ತಾವು ಮೇ ಬಿ ಹಾಲಿಡೇ ಮಾಡ್ಲಿಕ್ಕೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಇಫ್ ಯು ಆರ್ ಹಾಲಿಡೇ ಡೀಟೇಲ್ಸ್ ತಮ್ಮ ಬಳಿ ಇದ್ರೆ ಅಲ್ಲಿಂದ ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಮಯದಲ್ಲಿ ತಪ್ಪದೆ ಫೈಲ್ ಮಾಡಬಹುದು. ಒಂದು. ಎರಡು, ಇದು ಬಹಳ ಅಕ್ಯುರೇಟ್ ಆಗಿ ಇನ್ಫಾರ್ಮೇಶನ್ ನಮ್ಮ ಡೇಟಾ ಎಂಟ್ರಿ ಎರರ್ ಅದು ಇದು ಎಲ್ಲ ತಪ್ಪಿ ಹೋಗ್ತದೆ, ಬರುವುದಿಲ್ಲ. ಮೂರನೇದು, ತಮ್ಮ ರೀಫಂಡ್ಸ್ ಬಹಳ ಕ್ವಿಕ್ ಆಗಿ ತಮಗೆ ಸಿಗ್ತದೆ. ಮತ್ತೆ ಉಳಿದ ಎಲ್ಲಾ ಫೆಸಿಲಿಟಿ ಕೂಡ ತಾವೇ ಹೇಳಿದಾಗ ಈಗ ಫಿಸಿಕಲ್ ರಿಟರ್ನ್ ಫಾರ್ಮ್ ಇಟ್ಕೊಳ್ಬೇಕು, ಅದೆಲ್ಲ ಕಳೆದು ಹೋಗ್ಬೋದು, ಮತ್ತೊಂದಾಗ್ಬೋದು, ಇದು ಕಂಪ್ಯೂಟರ್ ಇರ್ತದೆ. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ತಮಗೆ ಅದರಲ್ಲಿ ಒಂದು ಈ ಅಕೌಂಟ್ ಅನ್ನೇ ಓಪನ್ ಮಾಡಿ ಇರ್ತದೆ. ತಮ್ಮ ಹೆಸರಲ್ಲಿ ಯೂಸರ್ ಐಡಿ ಪಾಸ್ವರ್ಡ್ ತಗೊಂಡು ಅಲ್ಲಿ ಒಂದು ಅಕೌಂಟ್ ಇರ್ತದೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಯಾವ್ಯಾವ ವರ್ಷಕ್ಕೆ ತಾವು ರಿಟರ್ನ್ ಫೈಲ್ ಮಾಡಿದ್ರಿ, ಅದು ಪ್ರೋಸೆಸ್ ಆಯ್ತಾ, ಪ್ರೋಸೆಸ್ ಆದರೆ ರೀಫಂಡ್ ಬಂತ ಅಥವಾ ಡಿಮ್ಯಾಂಡ್ ಬಂತ, ರೀಫಂಡ್ ಆಗಿದ್ರೆ ಅದು ಎಲ್ಲಿ ಹೋಯ್ತು, ಅಥವಾ ಡಿಮ್ಯಾಂಡ್ ಬಂದಿದ್ರೆ ತಾವು ಅದನ್ನ ಕಟ್ಟಿದ್ರೆ ಕಟ್ಟಿಲ್ವಾ, ಪ್ರತಿಯೊಂದು ತಾವೇ ಖುದ್ದಾಗಿ ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಆಫೀಸಿನಿಂದ ಬೇರೆ ಯಾರ ಸಹಾಯವೂ ಇಲ್ಲದೆ ನೋಡುವಂತ ಒಂದು ವ್ಯವಸ್ಥೆ ಆಗಿದೆ. ಮತ್ತೆ ಓವರ್ ಆಲ್ ಎಲ್ಲ ನೋಡುವಾಗ ಈಗ ಬೆಳಗಲಿ ಸಾಹೇಬರು ಮೊದಲೇ ಒಂದು ಪ್ರಶ್ನೆ ಮಾತಾಡುವಾಗ ಹೇಳಿದ್ರು, ಮೊದಲು ಸುಮಾರು 10 ತಿಂಗಳು ತಗೊಳ್ತಾ ಇತ್ತು ರೀಫಂಡ್ ಇಶ್ಯೂ ಮಾಡಿ. ಈಗ ಸದ್ಯಕ್ಕೆ ನಾವು ಆವರೇಜ್ ಅಲ್ಲಿ 89 ದಿನಗಳಷ್ಟು ತಗೊಳ್ತಾ ಇದ್ವಿ. ಕೆಲವೊಂದು ಸಲ ಕೆಲವೊಬ್ಬರದು ರೀಫಂಡ್ಗಳು 1 ತಿಂಗಳೊಳಗೆ ಬಂದಿದೆ ಆಲ್ರೆಡಿ ಇದಾರೆ. ಕೆಲವರು ನಾವು ಎವರೇಜ್ 89 ದಿವಸ ಅಂತ ಅದಕ್ಕಾಗಿ ಹೇಳಿದ್ದು. ಕೆಲವೊಂದು 80 ರಿಂದ 90 ದಿನಗಳ 80 ರಿಂದ 90 ದಿನ ಕಾಲದಲ್ಲಿ ಇತ್ತೀಚೆಗೆ ಆಗ್ತಾ ಇದೆ. ಅವರ್ ಟಾರ್ಗೆಟ್ ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಗುರಿ ಇರೋದು 1 ತಿಂಗಳೊಳಗಾಗಿ ತೆರಿಗೆ ಪಾವತಿದಾರರಿಗೆ ರೀಫಂಡ್ ಇದ್ದಲ್ಲಿ ಅದನ್ನು ಕೊಡಬೇಕು ಅಂತ. ಪ್ರೊವೈಡೆಡ್ ಅವ್ರದೆಲ್ಲ ಕಂಡೀಷನ್ಸ್ ಎಲ್ಲ ಸಂಸ್ಕರಿಸಿ ಅದರ ಆಧಾರದ ಮೇಲೆ ಕೊಡಬೇಕು, ಸಂಸ್ಕರಿಸಿ ಮತ್ತು ಅದು ಎಲ್ಲಾ ಮಾಹಿತಿ ಸರಿಯಾಗಿ ಕೊಟ್ಟಿದ್ರೆ. ಕೆಲವೊಂದು ಟೈಮ್ದಲ್ಲಿ ಪರಸ್ಪರನವರು ಹೇಳಿದ್ರು ಇದರಲ್ಲಿ ಮೈಕರ್ ನಂಬರ್, ಬ್ಯಾಂಕ್ ಮೈಕರ್ ನಂಬರ್ ಕೊಡಬೇಕು, ದೆನ್ ಬ್ಯಾಂಕ್ ಅಕೌಂಟ್ ಸರಿಯಾಗಿ ಕೊಟ್ಟಿರ್ಬೇಕು. ಯಾಕಂದ್ರೆ ಥ್ರೂ ರೀಫಂಡ್ ಬ್ಯಾಂಕರ್ ನಿಮ್ಮ ಬ್ಯಾಂಕಿಗೆ ಬಂದು ಅದು ಕ್ರೆಡಿಟ್ ಆಗೋದ್ರಿಂದ ಇದಾಗುತ್ತೆ. Refund will be issued on the basis of the authentication information. Information given by the taxpayers. ಬಹಳ ಅದ್ಭುತವಾದ ವಿಚಾರ. ಹಾಗೇನೆ ಪರಶಿವ, ನಾನು ಆಗ್ಲೇ ಒಂದು ಕನ್ಫ್ಯೂಷನ್ ಬಗ್ಗೆ ಮಾತನಾಡಿದೆ, 5 ಲಕ್ಷದ ಇನ್ಕಮ್ ಅಂತ. ಒಬ್ಬ ವ್ಯಕ್ತಿಗೆ ಗ್ರಾಸ್ ಇನ್ಕಮ್ 5.5 ಲಕ್ಷ ಇರುತ್ತೆ, ಆತನ ಸೇವಿಂಗ್ಸ್ 1 ಲಕ್ಷ ಇರುತ್ತೆ. ಸೊ ಅಂತಹ ವ್ಯಕ್ತಿ ರಿಟರ್ನ್ ಫೈಲ್ ಮಾಡಬೇಕಾ ಅಥವಾ ಗ್ರಾಸ್ ತಗೋತೀರಾ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ತಗೋತೀರಾ, ಏನು ಹೇಗೆ? ಇಟ್ ಈಸ್ ಆಫ್ಟರ್ ಆಲ್ ಡಿಡಕ್ಷನ್ಸ್ ಅವೈಲೇಬಲ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್. ಅದನ್ನೆಲ್ಲ ಡಿಡಕ್ಷನ್ ತೆಗೆದು ಅವ್ರ ಕನ್ಸೆಷನ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ತೆಗೆದಾದ್ಮೇಲೆ ಅವ್ರದ್ದು ಇನ್ಕಮು 5 ಲಕ್ಷಕ್ಕಿಂತ ಮೇಲ್ಪಟ್ಟರೆ ಮಾತ್ರ, ಅಲ್ಲಿವರೆಗೆ ಅದಕ್ಕಿಂತ ಕೆಳಗಡೆ ಇದ್ರೆ ಅವ್ರು ರಿಟರ್ನ್ ಫೈಲ್ ಮಾಡಬೇಕಾದಂತ ಅವಶ್ಯಕತೆ ಇದೆ. ಸೊ ನೆಟ್ ಟ್ಯಾಕ್ಸಬಲ್ ಇನ್ಕಮ್ ಶುಡ್ ಬಿ ಮೋರ್ ದ್ಯಾನ್ 5 lakhs ಅಂತ ಹೇಳ್ತೀವಿ. ಆಫ್ಟರ್ ಆಲ್ ಡಿಡಕ್ಷನ್ಸ್ ಅಂತಹವರು ಮಾತ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬಹುದು. ಸೊ ಬೇರೆಯವರು ಕೂಡ ಫೈಲ್ ಮಾಡಬಹುದು ನಿಮಗೆ ಅವಶ್ಯಕತೆ ಇದ್ದಾಗ. ಅದು ಯಾವಾಗ ಹೇಳಿದ್ವಲ್ಲ ಅದನ್ನ ಕಂಡೀಷನ್ಸ್ ಹೇಳಿದ್ರು, ಅವ್ರು ಫೈಲ್ ಮಾಡದೇ ಇರ್ತದೆ. ಯಾಕಂದ್ರೆ ಅವ್ರದ್ದು ಡಿಡಕ್ಷನ್ ಆಗಿರ್ಬೇಕು, ಅವ್ರಿಗೆ ಒಂದೇ ಎಂಪ್ಲಾಯರ್ ಕಡೆಯಿಂದ ಸಂಬಳ ಬರ್ತಿರ್ಬೇಕು, ಬೇರೆ ಸೋರ್ಸಸ್ ಇನ್ಕಮ್ ಇರಬಾರ್ದು. ಅದರ್ ಸೋರ್ಸಸ್ ಅಂದ್ರೆ ಬ್ಯಾಂಕ್ ಇಂಟ್ರೆಸ್ಟ್, ಅದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಿಂದ 10,000ಕ್ಕಿಂತ ಕಡಿಮೆ ಇದ್ರೆ ಇಂಟ್ರೆಸ್ಟ್ ಇದ್ದು ಅದನ್ನ ಎಂಪ್ಲಾಯರ್ ತಿಳಿಸಿ ಅದರ ಮೇಲೂ ಕೂಡ ಟ್ಯಾಕ್ಸ್ ಡಿಡಕ್ಟ್ ಮಾಡಿದ್ರೆ ಅಂತವ್ರು ರಿಟರ್ನ್ ಮಾಡ್ಬೇಕಂತ ಪ್ರಮೇಯ ಇಲ್ಲ. ಅವ್ರು ಮಾಡಲೇಬೇಕು ಅಂತಂದ್ರೆ ಮಾಡಬಹುದು. ವೀಕ್ಷಕರಿಗೆ ಒಂದಂತ ಹೇಳ್ಬೋದು, ವೀಕ್ಷಕರೇ, ನಿಮ್ಮ ಆದಾಯ ವರ್ಷಕ್ಕೆ 5.5 ಲಕ್ಷ ಇದ್ದು ಅಥವಾ 5 ಲಕ್ಷಕ್ಕೆ ಮೇಲ್ಪಟ್ಟಿದ್ದು, ಅದರಲ್ಲಿ ನಿಮ್ಮ ಸೇವಿಂಗ್ಸ್, ಇನ್ಶೂರೆನ್ಸ್, PF ಇವೆಲ್ಲ ಏನಿದೆ ಅದು 1 ಲಕ್ಷ ಅಥವಾ ಅದನ್ನೆಲ್ಲ ಕಳೆದ ನಂತರ 5 ಲಕ್ಷದ ಒಳಗಡೆ ಬಂದರೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಫೈಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ತೀರಾ ಅವಶ್ಯ ಅಂದರೆ ಖಂಡಿತ ನೀವು ರಿಟರ್ನ್ಸ್ ಅನ್ನ ಫೈಲ್ ಮಾಡಬಹುದು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೌಂಟರ್ಸ್ ಕೂಡ ನಿಮ್ಮ ರಿಟರ್ನ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ. ಸೊ ಒಟ್ಟಾರೆ ನಿಮ್ಮ ರಿಟರ್ನ್ಸ್ ಅನ್ನ ಜುಲೈ 31 ಒಳಗಡೆ ಸಬ್ಮಿಟ್ ಮಾಡಿ ಟ್ಯಾಕ್ಸ್ ಕಟ್ಟಿ ನಂತರ ನಿಮ್ಮ ಬದುಕನ್ನ ಕೂಡ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಯನ್ನ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಸಲ್ಲಿಸುವುದರ ಮೂಲಕ ನಾವು ಮೆರೆಯೋಣ, ಮತ್ತೆ ನಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸೋಣ ಅಂತ ಹೇಳ್ತಾ, ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಂತಹ ಆದಾಯ ತೆರಿಗೆ ಆಯುಕ್ತರಾದಂತಹ ಶ್ರೀಯುತ ಬೆಳಗಲಿ ಅವರಿಗೆ ಹಾಗೂ ಪರಶಿವಯ್ಯ ಅವರಿಗೆ ಇಬ್ಬರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸೋಣ. ನಮಸ್ಕಾರ.
ಚಂದನ್